Hello, friends. As we are preparing and practicing for SSLC question papers, right now the second topic that is if clause. If clause ಅಥವಾ if conditions ಅಂತ ನಾವು ಅಭ್ಯಾಸ ಮಾಡಿದ್ದೇವೆ. ಅಭ್ಯಾಸ ಮಾಡಿದ ಮೇಲೆ ಇನ್ನೂ ನಾವು ಪರ್ಫೆಕ್ಟ್ ಆಗಬೇಕಾದ್ರೆ ಎಕ್ಸಾಮ್ದಲ್ಲಿ ಇಫ್ ಕ್ಲಾಸ್ ರಿಲೇಟೆಡ್ ಯಾವ ರೀತಿಯಲ್ಲಿ ಕ್ವಶನ್ ಕೇಳ್ತಾರೆ, ಯಾವ ರೀತಿಯಲ್ಲಿ ನಾವು ಆನ್ಸರ್ ಮಾಡಬೇಕು ಅನ್ನೋದಕ್ಕೆ ನಾವು ಕ್ವಶನ್ ಪೇಪರ್ ಪ್ರಾಕ್ಟೀಸ್ ಮಾಡಿದರೆ ಮಾತ್ರ ಪರ್ಫೆಕ್ಟ್ ಆಗಲಿಕ್ಕೆ ಸಾಧ್ಯ. ಎಸ್ಪೆಷಲಿ SSLC ಬೋರ್ಡ್ದು ಕ್ವಶನ್ ಪೇಪರ್ ಪ್ರಾಕ್ಟೀಸ್ ಮಾಡೋದು ನಮಗಿನ್ನೂ ಕಾನ್ಫಿಡೆನ್ಸ್ ಕೊಡ್ತದೆ. ಅದಕ್ಕಾಗಿ ನಾವು 2015ರಿಂದ 2023ರವರೆಗಿನ ಅಂದಾಜು 9 ವರ್ಷದ 18 ಕ್ವಶನ್ ಪೇಪರ್ಸ್ಗಳನ್ನು ತಮ್ಮ ಮುಂದೆ ಪ್ರಾಕ್ಟೀಸ್ ಮಾಡ್ತಾ 5 ಅಥವಾ 10 ನಿಮಿಷದಲ್ಲಿ ನೀವು ಪರ್ಫೆಕ್ಟ್ ಆಗಿ ಎಲ್ಲ ಕ್ವಶನ್ ಪೇಪರ್ಸನ್ನು ಪಟ 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 ಅಂತ ನೋಡ್ತಾ ಕಾನ್ಫಿಡೆನ್ಸ್ನ ಪಡ್ಕೊಂಡ್ಬಿಡ್ತೀರಾ. ಓಕೆ, ಹಾಗಿದ್ರೆ ಇಫ್ ಕ್ಲಾಸ್ ಬಗ್ಗೆ ನಿಮ್ಗೆ ಕಲ್ತಿರುವ ಹಾಗೆ ಇಫ್ ಕಂಡೀಷನ್ಸ್ಗಳನ್ನು ಸ್ಟಡಿ ಮಾಡಿರ್ತೇವೆ. ಫಸ್ಟ್ ಕಂಡೀಷನ್, ಸೆಕೆಂಡ್ ಕಂಡೀಷನ್, ಥರ್ಡ್ ಕಂಡೀಷನ್ ಅಂತ ಯೂಶ್ವಲಿ 3 ಕಂಡೀಷನ್ಸ್ಗಳನ್ನು ನಾವು ಇಫ್ದಲ್ಲಿ ನೋಡ್ತಿರ್ತೇವೆ. ಇನ್ನೊಂದು ಫೋರ್ತ್ ಜೀರೋ ಕಂಡೀಷನ್ ಅಂತ ಬರೋದು. ನಿಮ್ಗೆ ಎಕ್ಸಾಮ್ ಪರ್ಪಸ್ಸಿಗೆ ಅದರಲ್ಲಿ 2 ಕಂಡೀಷನ್ಸ್ ಭಾಳ ಇಂಪಾರ್ಟೆಂಟ್ ಆಗ್ತವೆ. ಒಂದು ಫಸ್ಟ್ ಕಂಡೀಷನ್ ದಟ್ ಈಸ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಆ್ಯಂಡ್ ಶಾಲ್, ವಿಲ್, ಈ ಥರ ಸಿಂಪಲ್ ಫ್ಯೂಚರ್ ಟೆನ್ಸ್ ಹೆಚ್ಚಾಗಿ ಕಾಣೋದು. ಇನ್ನೊಂದು ಥರ್ಡ್ ಕಂಡೀಷನ್ ದಟ್ ಈಸ್ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಇದ್ದಾಗ ವುಡ್ ಹ್ಯಾವ್ ಅಥವಾ ವುಡ್ ನಾಟ್ ಹ್ಯಾವ್, ಕುಡ್ ಹ್ಯಾವ್, ಕುಡ್ ನಾಟ್ ಹ್ಯಾವ್ ಈ ಥರ ಬರೋದು ನಮಗಿಲ್ಲಿ ಕಾಣಿಸಿರ್ತದೆ. ಹಾಗಿದ್ರೆ ನಾವು ಕ್ವಶನ್ ಪೇಪರ್ಸ್ ನೋಡ್ತಾ ಯಾವ ಕಂಡೀಷನ್ಸ್ ಬಂದಾಗ ಯಾವ ರೀತಿ ಆನ್ಸರ್ ಮಾಡಬೇಕಂತ ನೋಡೋಣ. ಸೊ ಯೂಶ್ವಲಿ ನೀವೀಗ ನೋಡೋದು 2023ರ ಜೂನ್ ಮತ್ತು ಏಪ್ರಿಲ್ 2 ಕ್ವಶನ್ ಪೇಪರ್ಸ್ಗಳನ್ನು ನೀವೀಗ ಕಾಣ್ತಾ ಇದ್ದೀರಿ. ಆ 2 ಕ್ವಶನ್ ಪೇಪರ್ಸ್ದಲ್ಲಿ ನೋಡಿದಾಗ ಗೊತ್ತಾಗ್ತದೆ ಇಫ್ ಕ್ಲಾಸನ್ನು ಈ ಥರ ಒಂದು ಸಂಭಾಷಣೆ ಅಂದರೆ ಕನ್ವರ್ಜೇಷನ್ ಅನ್ನು ಕೊಟ್ಟು ಅದರೊಳಗೆ ಇಫ್ ಕ್ಲಾಸ್ ಅಥವಾ ಒಂದು ಸೆಂಟೆನ್ಸನ್ನು ಕೊಟ್ಟು ನಮ್ಗೆ ಆನ್ಸರ್ ಮಾಡಲಿಕ್ಕೆ ಹೇಳ್ತಾರೆ. ಸರಿ, ಹಾಗಿದ್ರೆ ನಾವು ಈ ಸಂಭಾಷಣೆ ಓದ್ಕೊಂಡು ಆ ಒಂದು ಸಂದರ್ಭದಲ್ಲಿ ಆ ಸೆಂಟೆನ್ಸ್ದಲ್ಲಿ ಏನು ಮೀನಿಂಗ್ ಇದೆ ಅಂತ ನೋಡಿಕೊಂಡು ಆನ್ಸರ್ ಮಾಡಬೇಕಾಗ್ತದೆ. ಸರಿ, ನಾವು ಒಂದೇನೋ ಎಕ್ಸಾಂಪಲ್ ಆಗಿ ತಿಳಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ಅಖಿಲ್ ಮತ್ತು ನಿಖಿಲ್ ಇವ್ರ ಮಧ್ಯೆ ಮಾತು ಇದೆ. ಡಿಡ್ ಯು ಗೋ ಟು ದ ಮೂವಿ ಯೆಸ್ಟರ್ಡೇ? ಎಸ್, ಐ ವೆಂಟ್ ವಿತ್ ಮೈ ಫಾದರ್ ಪೇರೆಂಟ್ಸ್. ಅಖಿಲ್ ಹೇಳ್ತಾನೆ ಐ ವಿಶ್ ಟು ವಾಚ್ ಇಟ್. ಅಲ್ಲಿ ಮುಂದಿದೆ ನೋಡಿ, ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಈ ಡೈಲಾಗ್ ಭಾಳ ಇಂಪಾರ್ಟೆಂಟ್ ಆಗ್ತದೆ. ಇಫ್ ಯು ಹ್ಯಾಡ್ ಕಾಲ್ಡ್ ಮೀ ಐ ಡ್ಯಾಶ್ ಕಮ್ ವಿತ್ ಯು. ಓ ಐ ಆಮ್ ಸಾರಿ. ಇಲ್ಲೊಂಚೂರು ಇಮ್ಯಾಜಿನೇಷನ್ ಮಾಡ್ಕೋಬೇಕು. ಫಸ್ಟ್ ನೀವು ನೇರವಾಗಿ ಆನ್ಸರ್ ಮಾಡ್ತಾ ಇರಬೇಕಾದ್ರೆ ಹ್ಯಾಡ್ ಅಂತ ಬಂದಿದೆ ಅಂದರೆ ಪ್ಲಸ್ V3 ಫಾರ್ಮ್ ಇದೆ. ದಿಸ್ ಈಸ್ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್. ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಇದ್ರೆ ನಮ್ಮ ಆನ್ಸರ್ ವುಡ್ ಹ್ಯಾವ್ ಅಥವಾ ವುಡ್ ನಾಟ್ ಹ್ಯಾವ್ ಎರಡರಲ್ಲಿ ಯಾವ್ದು ಬೇಕಾದ್ ಬಂದಿರ್ಬೋದು. ಇವೆರಡರಲ್ಲಿ ಇದಂತೂ ಆನ್ಸರ್ ಅಲ್ವೇ ಅಲ್ಲ ಇವೆರಡು. ಯಾವಾಗ ವುಡ್ ಹ್ಯಾವ್, ವುಡ್ ನಾಟ್ ಹ್ಯಾವ್ ಅಂತ ಎರಡೂ ಬಂದಾಗ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಆನ್ಸರ್ ಮಾಡಬೇಕಾಗ್ತದೆ. ನಾನೀಗ ತಿಳಿಸ್ಕೊಡ್ತೇನೆ, ಒಂಚೂರು ನೋಡ್ಕೊಳ್ಳೋಣ. ಈಗ ಅಖಿಲ್ ಕೇಳಿದ ಏನಂತ, ಡಿಡ್ ಯು ಗೋ ಟು ದ ಮೂವಿ ಯೆಸ್ಟರ್ಡೇ? ನೀನು ನಿನ್ನೆ ಸಿನಿಮಾಕ್ಕೆ ಹೋಗಿದ್ದ? ಅವಾಗ ನಿಖಿಲ್ ಹೇಳ್ತಾನೆ ಎಸ್, ನಮ್ಮ ಪೇರೆಂಟ್ಸ್ ಜೊತೆ ಹೋಗಿದ್ದೆ. ಅವಾಗ ಇವನು ಹೇಳ್ತಾನ ನಾನು ನೋಡ್ಬೇಕಂತ ಇಷ್ಟಪಟ್ಟಿದ್ದೆಪ್ಪ, ನನಗೂ ನೋಡ್ಬೇಕಂತ ಆಸೆ ಆಗಿತ್ತು. ಇಫ್ ಯು ಹ್ಯಾಡ್ ಕಾಲ್ಡ್ ಮೀ, ನೀನು ನನಗೆ ಫೋನ್ ಮಾಡಿದ್ದರೆ ಐ ಡ್ಯಾಶ್ ಕಮ್ ವಿತ್ ಯು. ಫೋನ್ ಮಾಡಿದ್ರೆ ನಾನು ಬರ್ತಿದ್ದೆ ಅಂತ ಅರ್ಥ. ನಾನು ಬರ್ತಿದ್ದೆ ಅಂತ ಪಾಸಿಟಿವ್ ಇದೆ ಅಂತಂದ್ರೆ ಸೊ ವುಡ್ ಹ್ಯಾವ್ ಇಸ್ ದ ರೈಟ್ ಆನ್ಸರ್. ನಾನು ಬರ್ತಿದ್ದಿಲ್ಲ ಅನ್ನೋ ರೀತಿಯಲ್ಲಿ ನೆಗೆಟಿವ್ ಇದ್ರೆ ವುಡ್ ನಾಟ್ ಹ್ಯಾವ್ ಬರ್ತಿತ್ತು. ಈ ಥರ ನೀವು 1-2 ಕ್ವಶನ್ ಪೇಪರ್ಸ್ನ ಈ ಥರ ಅಂಡರ್ಸ್ಟ್ಯಾಂಡ್ ಮಾಡ್ತಾ ಆನ್ಸರ್ ಮಾಡೋದನ್ನು ಪ್ರಾಕ್ಟೀಸ್ ಮಾಡಿದ್ರೆ ಈಸಿ ಆಗ್ತದೆ. ಕಮ್ ದ ಸೆಕೆಂಡ್ ಎಕ್ಸಾಂಪಲ್. ಏಪ್ರಿಲ್ 2023ದು ಚಂದನ್ ಮತ್ತು ಸ್ನೇಹ ಮಧ್ಯೆ, ಹೇ ಸ್ನೇಹ, ಹ್ಯಾವ್ ಯು ಮಿಸ್ಡ್ ದ ಬಸ್? ಸ್ನೇಹ ಹೇಳ್ತಾರೆ ಎಸ್, ಐ ಹ್ಯಾಡ್ ಗಾನ್ ಟು ದ ಬಸ್ ಸ್ಟೇಷನ್ ಅಟ್ 10:30. ನಾನು 10:30 ಬಸ್ ಸ್ಟೇಷನ್ಗೆ ಹೋದೆ, ಅಂದರೆ ಬಸ್ ಸ್ಟಾಪಿಗೆ. ದ ಬಸ್ ಹ್ಯಾಡ್ ಲೆಫ್ಟ್ ಅಟ್ 10:15 AM. ಇವಳು ಹೋಗಿದ್ದು 10:00ವರೆಗೆ, ಬಸ್ ಹೋಗಿದ್ದು 10:15 ಅಂದರೆ ಇವಳು ಹೋಗೋಕ್ಕಿಂತ 15 ನಿಮಿಷ ಮುಂಚೆ ಬಸ್ ಹೋಗಿದೆ, ಬಸ್ ಮಿಸ್ ಮಾಡ್ಕೊಂಡಿದ್ದಾಳೆ. ಆವಾಗ ಚಂದನ್ ಅವಳಿಗೆ ಏನು ಹೇಳ್ತಿದ್ದ, ಇಫ್ ಯು ಹ್ಯಾಡ್ ಗಾನ್ ಟು ದ, ನೋಡಿ ನಮ್ಗೆ ಆನ್ಸರ್ ಮಾಡಬೇಕಾಗಿರುವಂಥ ವಾಕ್ಯ ಇಲ್ಲಿದೆ. ಇಫ್ ಯು ಹ್ಯಾಡ್ ಗಾನ್ ಟು ದ ಬಸ್ ಸ್ಟೇಷನ್ ಎಟ್ 10, ನೀನು 10 ಗಂಟೆಗೆ 10 ಗಂಟೆಗೆ ಬಸ್ ಸ್ಟಾಪಿಗೆ ಹೋಗಿದ್ದರೆ ಯು ಡ್ಯಾಶ್ ಮಿಸ್ಡ್ ದ ಬಸ್, ನೀನು ಬಸ್ ಮಿಸ್ ಮಾಡ್ತಿದ್ದಿ ಅಂತ ಅರ್ಥ, ಬಸ್ ಮಿಸ್ ಮಾಡ್ತಿರ್ಲಿಲ್ಲ.
10 ಗಂಟೆಗೆ ಹೋಗಿದ್ರೆ ಬಸ್ ಮಿಸ್ ಆಗ್ತಿತ್ತಾ? ಬಸ್ ಹೋಗಿದ್ದು 10:15ಕ್ಕೆ. ಅವಾಗ ಚಂದನ್ ಏನು ಹೇಳ್ತಾ ಇದ್ದಾನೆ ಅವಳಿಗೆ, ನೀನು 10 ಗಂಟೆಗೆ ಹೋಗಿದ್ರೆ ಬಸ್ ಮಿಸ್ ಆಗ್ತಿರ್ಲಿಲ್ಲ ಅಂತ ನೆಗೆಟಿವ್ ಬಂದಾಗ, ಸೊ ಥರ್ಡ್ ಕಂಡೀಷನ್ಸ್ನಲ್ಲಿ ನಾವು ಈ ವುಡ್ ನಾಟ್ ಹ್ಯಾವ್ ಅನ್ನೋದನ್ನ ಆಯ್ಕೆ ಮಾಡ್ಕೋಬೇಕು. ಇಲ್ಲಿ ಮತ್ತು ಇಲ್ಲಿ ಎರಡೂ ಥರ್ಡ್ ಕಂಡೀಷನ್ದಲ್ಲಿನ ಇದ್ದಾವೆ. ಅಂದರೆ ಫಸ್ಟ್ ಇಫ್ ಕ್ಲಾಸ್ದಲ್ಲಿ ಹ್ಯಾಡ್ ಅಂತ ಇದೆ, ಇಫ್ ಯು ಹ್ಯಾಡ್ ಗಾನ್ ಟು ದ ಬಸ್ ಸ್ಟೇಷನ್. ಕೆಲವು ಸ್ಟೂಡೆಂಟ್ಸು ಹ್ಯಾಡ್ ಅಂತ ನೋಡಿದ ತಕ್ಷಣ ಪಟ್ಟಂತ ವುಡ್ ಹ್ಯಾವ್ ಅಂತ ಆನ್ಸರ್ ಮಾಡಿಬಿಡ್ತಾರೆ. ಅವಾಗ ನೀವು ನೋಡ್ಬೇಕು ಆಪ್ಷನ್ಸ್ದಲ್ಲಿ ವುಡ್ ಹ್ಯಾವ್ ಒಂದೇ ಇದೆನಾ ಅಥವಾ ವುಡ್ ಹ್ಯಾವ್ ವುಡ್ ನಾಟ್ ಹ್ಯಾವ್ ಎರಡು ಇದೆನಾ ನೋಡ್ಕೋಬೇಕು. ವುಡ್ ಹ್ಯಾವ್ ಒಂದೇ ಇದ್ರೆ ಪಟ್ಟಂತ ನೀವು ಹಾಕಿಬಿಡ್ಬೋದು, ತೊಂದರೆ ಇಲ್ಲ. ಬಟ್ ವುಡ್ ಹ್ಯಾವ್ ವುಡ್ ನಾಟ್ ಹ್ಯಾವ್ ಈ ಥರ ಎರಡು ಇದ್ರೆ ಯು ಶುಡ್ ಅಂಡರ್ಸ್ಟ್ಯಾಂಡ್, ದೆನ್ ಯು ಶುಡ್ ಗೋ ವಿತ್ ದ ಆನ್ಸರ್ಸ್. ಓಕೆ, ನೆಕ್ಸ್ಟ್ ಕ್ವಶನ್ ಪೇಪರ್ಸ್ಗೆ ಹೋಗೋಣ. 2022 ಜೂನ್. ಇಲ್ಲಿ ಶೌಕತ್ ಮತ್ತು ರೇಣುಕಾ ಇವ್ರ ಮಧ್ಯದ ಮಾತು. ಹಲೋ ರೇಣುಕಾ, ವೈ ಆರ್ ಯು ರನ್ನಿಂಗ್ ಇನ್ ಅ ಹರಿ? ಐ ವಾಂಟ್ ಟು ಕ್ಯಾಚ್ ದ ಬಸ್. ದ ಬಸ್ ಹ್ಯಾಸ್ ಆಲ್ರೆಡಿ ಲೆಫ್ಟ್ ದ ಸ್ಟೇಷನ್. ಬಸ್ ಆಲ್ರೆಡಿ ಹೋಗಿದೆ ಅಂತ ಶೌಕತ್ ಹೇಳಿದ. ಅವಾಗ ಅವಳಿಗೆ ಮುಂದಿನ ಮಾತಿದೆ ನೋಡಿ, ಇಫ್ ಯು ಹ್ಯಾಡ್. ಓಕೆ, ನಮಗೆ ಬೇಕಾಗಿದ್ದು ಹ್ಯಾಡ್ ಬಂದಿದೆ ಅಂದ್ರೆ ಥರ್ಡ್ ಕಂಡೀಷನ್ ಅದು. ಇಫ್ ಯು ಹ್ಯಾಡ್ ಕಮ್ ಅರ್ಲಿ, ನೀನು ಬೇಗ ಬಂದಿದ್ದರೆ, ಯು ಡ್ಯಾಶ್ ಕಾಟ್ ದ ಬಸ್, ನೀನು ಬೇಗ ಬಂದಿದ್ರೆ ಬಸ್ ಸಿಕ್ತಿತ್ತು, ಬಸ್ ಕ್ಯಾಚ್ ಮಾಡಬಹುದಾಗಿತ್ತು ಅಂತ ಪಾಸಿಟಿವ್ದಲ್ಲಿ ಹೇಳ್ತಾ ಇದ್ದಾರಂದ್ರೆ, ಈಗ ನಾವು ಥರ್ಡ್ ಕಂಡೀಷನಲ್ಲಿ ಪಾಸಿಟಿವ್ದಲ್ಲಿ ಬಂದಿದೆ ಅಂದ್ರೆ ಏನಾಗಬೇಕು? ಆನ್ಸರ್ ಈಸ್ ವುಡ್ ಹ್ಯಾವ್. ಆಗ್ಲೇನಿತ್ತು, ನೀನು 10 ಗಂಟೆಗೆ ಹೋಗಿದ್ರೆ ಬಸ್ ಮಿಸ್ ಆಗ್ತಿರ್ಲಿಲ್ಲ, ಇಲ್ಲ ಅಂತ ನೆಗೆಟಿವ್ ಅಂತ ವುಡ್ ನಾಟ್ ಹ್ಯಾವ್. ಇಲ್ಲೇನಿದೆ, ನೀನು ಬೇಗ ಬಂದಿದ್ದರೆ ಬಸ್ ಸಿಕ್ತಿತ್ತು, ಪಾಸಿಟಿವ್ ಇದೆ ವುಡ್ ಹ್ಯಾವ್. ಸರಿ, 2022 ಏಪ್ರಿಲ್. ಇಲ್ಲಿ ಮಧ್ಯೆ ರಾಜೇಶ್ ಮತ್ತು ಸುನಿಲ್. ಹೇ ಸುನಿಲ್, ಡಿಡ್ ಯು ವಾಚ್ ದ ಕ್ರಿಕೆಟ್ ಮ್ಯಾಚ್ ಯೆಸ್ಟರ್ಡೇ? ವಿ ವಾನ್ ದ ಮ್ಯಾಚ್. ನಿನ್ನೆ ಮ್ಯಾಚ್ ನೋಡಿದೆ, ನಾವು ಗೆದ್ವಿ ಅಂತ ರಾಜೇಶ್ ಸುನಿಲ್ ಹೇಳ್ತಾ ಇದ್ದಾನೆ. ನೋ, ಐ ಡಿಡಂಟ್. ಇಫ್ ಯು ಹ್ಯಾಡ್, ನಮಗೆ ಬೇಕಾಗಿರುವಂಥ ವಾಕ್ಯ ಇಲ್ಲಿದೆ ನೋಡಿ. ಇಫ್ ಯು ಹ್ಯಾಡ್ ಟೋಲ್ಡ್ ಮಿ ಅರ್ಲಿಯರ್, ಥರ್ಡ್ ಕಂಡೀಷನ್ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್. ನೀನು ಮುಂಚೆ ನನಗೆ ಹೇಳಿದ್ರೆ, ಈ ಥರ ಮ್ಯಾಚ್ ಇದೆ ಅಂತ ಹೇಳಿದರೆ, ಐ ಡ್ಯಾಶ್ ವಾಚ್ಡ್ ಇಟ್, ನಾನು ನೋಡ್ತಾ ಇದ್ದೆ. ನೀನು ಹೇಳಿಲ್ಲ, ನಾನು ನೋಡಿಲ್ಲ. ನೀನು ಮುಂಚೆ ಹೇಳಿದ್ರೆ ನಾನು ನೋಡ್ತಿದ್ದೆ ಅನ್ನೋದು ಪಾಸಿಟಿವ್ ಇದೆ, ಥರ್ಡ್ ಕಂಡೀಷನ್ ಪಾಸಿಟಿವ್ ಇದ್ರೆ, ಸೊ ಆನ್ಸರ್ ಏನಿರಬೇಕು? ವುಡ್ ಹ್ಯಾವ್. ರೈಟ್. ನೆಕ್ಸ್ಟ್ ಕ್ವಶನ್ ಪೇಪರ್ಸ್ 2021. ಜಯ ಮತ್ತು ಸುಮಾ ಇವ್ರ ಮಧ್ಯದ ಮಾತು. ಡಿಡ್ ಯು ಬ್ರಿಂಗ್ ಮೈ ಡ್ರಾಯಿಂಗ್ ಬುಕ್? ನನ್ನ ಡ್ರಾಯಿಂಗ್ ಬುಕ್ ತಂದೀಯಾ? ಇಫ್ ಯು ಹ್ಯಾಡ್, ಇದಷ್ಟೇ ನಮಗೆ ವಾಕ್ಯ ನೋಡ್ಕೊಂಡು ಬಿಡೋದು, ಥರ್ಡ್ ಕಂಡೀಷನ್ದಲ್ಲಿ ಇರೋದು. ಇಫ್ ಯು ಹ್ಯಾಡ್ ಟೋಲ್ಡ್ ಮಿ ಅರ್ಲಿಯರ್, ನೀನು ಮುಂಚೆ ಹೇಳಿದ್ದರೆ ಅಥವಾ ಬೇಗ ನನಗೆ ಹೇಳಿದರೆ, ಐ ಡ್ಯಾಶ್ ಬ್ರಾಟ್ ಇಟ್, ನೀನು ಬೇಗ ಅಥವಾ ಮುಂಚೆ ಹೇಳಿದ್ರೆ ನಾನು ತರ್ತಿದ್ದೆ. ಪಾಸಿಟಿವ್ ಇದೆನಾ? ಥರ್ಡ್ ಕಂಡೀಷನ್ ಇದೆನಾ? ಸೊ ದ ಆನ್ಸರ್ ಈಸ್ ವುಡ್ ಹ್ಯಾವ್. ಇಸ್ ದ ರೈಟ್ ಆನ್ಸರ್. ಇಷ್ಟೇ ತಿಳ್ಕೊಳ್ಳೋದು. ನಿಮ್ಗೆ ಈಗ 4-5ನೇ ಕ್ವಶನ್ ಪೇಪರ್ಸ್ ನಾವು ನೋಡ್ತಾ ಇದ್ದೀವಿ. 5 ಕ್ವಶನ್ ಪೇಪರ್ಸ್ ನೋಡಿದಾಗ ಕ್ವಶನ್ ಅತಿ ಹೆಚ್ಚು ಎದರಲ್ಲಿ ಬರ್ತಾ ಇದೆ ಹೇಳಿ? ಅತಿ ಹೆಚ್ಚು 5 ಕ್ವಶನ್ ಪೇಪರ್ದಲ್ಲಿ ಬಂದಿರೋದು ಈ ಥರ್ಡ್ ಕಂಡೀಷನ್ದಲ್ಲಿನ. ಸರಿ, 6ನೇ ಕ್ವಶನ್ ಪೇಪರ್. ಇಫ್ ಐ ಹ್ಯಾಡ್ ಬ್ರಾಟ್ ಮೈ ಕ್ಯಾಮ್ರಾ, ಇಲ್ಲಿ ಒಂದು ಸೆಂಟೆನ್ಸಲ್ಲಿ ಕೊಟ್ಟು ಬಿಟ್ಟಿದ್ದಾರೆ ಆ ಥರ. ಇಫ್ ಐ ಹ್ಯಾಡ್ ಬ್ರಾಟ್ ಮೈ ಕ್ಯಾಮ್ರಾ, ನನ್ನ ಕ್ಯಾಮ್ರಾ ತಂದಿದ್ದರೆ, ವಿ ಡ್ಯಾಶ್ ಟೇಕನ್ ಸಮ್ ಫೋಟೋಗ್ರಫೀಸ್. ಕ್ಯಾಮ್ರಾ ತಂದಿದ್ರೆ ಫೋಟೋಗ್ರಾಫ್ಸ್ ಅಥವಾ ಫೋಟೋಸ್ ತಗೋತಾ ಇದ್ವಿ. ಪಾಸಿಟಿವ್ ಇದೆನಾ? ಥರ್ಡ್ ಕಂಡೀಷನ್ ಇದೆ, ಐ ಮೀನ್ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಇದೆ, ಪ್ಲಸ್ ಪಾಸಿಟಿವ್ ಸೆಂಟೆನ್ಸ್ ಇದೆ. ಸೊ ದ ಆನ್ಸರ್ ಈಸ್ ವುಡ್ ಹ್ಯಾವ್. ಸೊ ಈ ರೀತಿ ನಮಗೆ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ವುಡ್ ಹ್ಯಾವ್ ವುಡ್ ನಾಟ್ ಹ್ಯಾವ್ ಇದ್ದಾಗ ಹಾಕಬೇಕು. ನೆಕ್ಸ್ಟ್ ಕ್ವಶನ್ ಪೇಪರ್ ನೋಡೋಣ. ಸೆಪ್ಟೆಂಬರ್ 2020. ಸವಿತಾ ಮತ್ತು ಮಧುರ ಇವ್ರ ಮಧ್ಯದ ಮಾತು. ಡಿಡ್ ಯು ಗೋ ಟು ದ ಭರತನಾಟ್ಯಂ ಪ್ರೋಗ್ರಾಮ್? ಮಧುರ ಹೇಳ್ತಾರೆ, ಎಸ್, ಐ ಹ್ಯಾಡ್ ಬೀನ್ ವಿತ್ ಮೈ ಫ್ಯಾಮಿಲಿ, ಇಟ್ ವಾಸ್ ಫ್ಯಾಂಟಾಸ್ಟಿಕ್. ಅವಾಗ ಸವಿತಾ ಹೇಳ್ತಾರೆ, ಇಫ್ ಯು ಹ್ಯಾಡ್ ಕಾಲ್ಡ್ ಮೀ, ಅವರು ಭರತನಾಟ್ಯಂ ಪ್ರೋಗ್ರಾಮ್ ಹೋಗಿದ್ರು, ಚೆನ್ನಾಗಿತ್ತಂತ ಮಧುರ ಹೇಳಿದ್ರು. ಆವಾಗ ಆಕೆಗೆ ಸವಿತಾ ಹೇಳ್ತಾಳೆ, ನೀನು ನನಗೆ ಕಾಲ್ ಮಾಡಿದ್ರೆ
ಕಾಲ್ ಮಾಡಿದರೆ ಐ ಡ್ಯಾಶ್ ಜಾಯ್ನ್ಡ್, ನಾನು ಜಾಯ್ನ್ ಆಗ್ತಿದ್ದೆ ಅಂತ ಪಾಸಿಟಿವ್ ಬರ್ತಾ ಇದೆ. ಸೊ ಹೀಗಾಗಿ ವುಡ್ ನಾಟ್ ಹ್ಯಾವ್, ವುಡ್ ಹ್ಯಾವ್, ಇದರಲ್ಲಿ ಯಾವ್ದು ಚಾಯ್ಸ್ ಮಾಡ್ತಾ ಇದ್ದೀರಿ ಪಾಸಿಟಿವ್ದಲ್ಲಿ? ಸೊ ದಟ್ ಈಸ್ ವುಡ್ ಹ್ಯಾವ್. ನೀನು ಫೋನ್ ಮಾಡಿದರೆ ನಾನು ಬರ್ತಿದ್ದೆ, ನಾನು ಜಾಯ್ನ್ ಆಗ್ತಿದ್ದೆ. ಸೊ ಅಂಡರ್ಸ್ಟ್ಯಾಂಡ್ ಆ್ಯಂಡ್ ರೈಟ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್, ಏಪ್ರಿಲ್ 2020, ಆನಂದ್ ಮತ್ತು ಆಕಾಶ್. ಆಕಾಶ್, ಐ ಆಮ್ ಗೋಯಿಂಗ್ ಟು ಪಿಕ್ನಿಕ್ ಟುಮಾರೋ, ವಿಲ್ ಯು ಕಮ್? ಆಕಾಶ್ ಹೇಳ್ತಾನೆ, ಥ್ಯಾಂಕ್ ಯು ಫಾರ್ ಇನ್ವೈಟಿಂಗ್ ಮೀ. ಇಫ್ ಯು ಹ್ಯಾಡ್ ಟೋಲ್ಡ್ ಮೀ ಅರ್ಲಿಯರ್, ನೀನು ನಾಳೆ ಹೊಂಟಿಯಾ, ಈ ಮುಂಚೆ ಏನಾದರೂ ಮುಂಚೆ ನಂಗೆ ಹೇಳಿದರೆ, ಇಫ್ ಯು ಹ್ಯಾಡ್ ಟೋಲ್ಡ್ ಮೀ ಅರ್ಲಿಯರ್ ಐ ಡ್ಯಾಶ್ ಜಾಯ್ನ್ಡ್ ಯು, ಹೇಳಿದರೆ ನಾನು ಜಾಯ್ನ್ ಆಗ್ತಿದ್ದೆ. ಥರ್ಡ್ ಕಂಡೀಷನ್, ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಇದೆ, ಪಾಸಿಟಿವ್ ಇದೆ. ಸೊ ದ ಆನ್ಸರ್ ಈಸ್ ವುಡ್ ಹ್ಯಾವ್, ದಟ್ ಈಸ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 2019 ಕ್ವಶನ್ ಪೇಪರ್, ಟೀಚರ್ ಮತ್ತು ಸ್ಟೂಡೆಂಟ್ ಮಧ್ಯದ ಮಾತು. ವಾಟ್ ಡೂ ಯು ಥಿಂಕ್ ಆಫ್ಟರ್ ಸೆಲೆಬ್ರೇಟಿಂಗ್ ನೋ ಪ್ಲಾಸ್ಟಿಕ್ ಡೇ ಚಿಲ್ಡ್ರನ್? ಟೀಚರ್ ಕೇಳ್ತಾ ಇದ್ದಾರೆ, ನೋ ಪ್ಲಾಸ್ಟಿಕ್ ಡೇ ಸೆಲೆಬ್ರೇಷನ್ ಆದಮೇಲೆ ಏನು ಫೀಲ್ ಆಗ್ತದೆ ಅಥವಾ ಏನು ಅನಿಸ್ತಾ ಇದೆ? ವಿ ಹ್ಯಾವ್ ಅಂಡರ್ಸ್ಟುಡ್ ದಟ್ ದ ಪ್ಲಾಸ್ಟಿಕ್ಸ್ ಆರ್ ದ ಮೇನ್ ರೀಸನ್ ಫಾರ್ ದ ಪೊಲ್ಯೂಷನ್ ಸರ್. ಯು ಆರ್ ರೈಟ್. ಇಫ್ ವಿ ವರ್ ಅವೇರ್ ಅಬೌಟ್ ದ ಹಜಾರ್ಡ್ಸ್ ಆಫ್ ದ ಪ್ಲಾಸ್ಟಿಕ್ಸ್, ನೋಡಿ ಇಲ್ಲಿದೆ, ಇಫ್ ವಿ ವರ್ ಅವೇರ್, ದಿಸ್ ಈಸ್ ಸಿಂಪಲ್ ಪಾಸ್ಟ್ ಟೆನ್ಸ್. ಯೂಶಲಿ ಇದನ್ನ ಸೆಕೆಂಡ್ ಕಂಡೀಷನ್ಸ್ ಅಂತ ನಾವು ಸ್ಟಡಿ ಮಾಡ್ತೇವೆ, ಬಟ್ ಮೋಸ್ಟ್ ಆಫ್ ದ ಗ್ರಾಮರಿಯನ್ಸ್ ಇವನ್ ದೇ ಪುಟ್ ಇನ್ ಟು ಥರ್ಡ್ ಕಂಡೀಷನ್ ಲೆವೆಲ್ಗೆ ಅದನ್ನ ಹೇಳ್ಬಿಡ್ತಾರೆ. ಸರಿ ಇರಲಿ, ನಮಗೆ ಬೇಕಾಗಿದ್ದು ನಮಗೆ ಅದ್ರ ಬಗ್ಗೆ ಅರಿವಿದ್ರೆ, ಅದ್ರ ಬಗ್ಗೆ ಗೊತ್ತಿದ್ರೆ. ಸೊ ಇಫ್ ವಿ ಆರ್ ಅವೇರ್ ಅಬೌಟ್ ದ ಹಜಾರ್ಡ್ಸ್ ಆಫ್ ದ ಪ್ಲಾಸ್ಟಿಕ್ಸ್ ವಿ ಡ್ಯಾಶ್ ಸ್ಟಾಪ್ಡ್ ಯೂಸಿಂಗ್ ಇಟ್ ಅರ್ಲಿಯರ್. ಅದರ ಪರಿಣಾಮ ನಮಗೆ ಗೊತ್ತಿದ್ರೆ, ಅದರ ಅಪಾಯ ನಮಗೆ ಗೊತ್ತಿದ್ರೆ ನಾವು ಅದನ್ನು ಯೂಸ್ ಮಾಡೋದನ್ನು ಸ್ಟಾಪ್ ಮಾಡ್ತಿದ್ವಿ, ಯೂಸ್ ಮಾಡೋದನ್ನು ಸ್ಟಾಪ್ ಮಾಡ್ತಿದ್ವಿ. ವಿ ಡ್ಯಾಶ್ ಸ್ಟಾಪ್ಡ್ ಯೂಸಿಂಗ್ ಇಟ್. ಸೊ ದ ಆನ್ಸರ್ ಈಸ್ ಪಾಸಿಟಿವ್ ಇದೆ, ವಿ ವುಡ್ ಹ್ಯಾವ್ ಸ್ಟಾಪ್ಡ್ ಇಟ್, ನಾವು ಸ್ಟಾಪ್ ಮಾಡ್ತಾ ಇದ್ವಿ ಅಂತ. 9 ಕ್ವಶನ್ ಪೇಪರ್ಸ್ದಲ್ಲಿ ಇದು ಒಂದು ಈಗ ಬೇರೆ ರೀತಿಯಲ್ಲಿ ಬಂದಿದೆ ಅಷ್ಟೇ. ಯೂಶಲಿ ನಮ್ಗೆ ಹ್ಯಾಡ್ ಬಂದಿತ್ತು. ಸರಿ, ಏಪ್ರಿಲ್ ಅಥವಾ ಮಾರ್ಚ್ 2019ದಲ್ಲಿ ನೋಡೋಣ. ರವಿ ಮತ್ತು ಸಂಜು ಅವರ ಮಾತಿದೆ. ರವಿ ಹೇಳ್ತಾ ಇದ್ದಾನೆ, ಹಾಯ್ ಸಂಜು, ಹೌ ಆರ್ ಯು? ಫೈನ್, ಥ್ಯಾಂಕ್ ಯು. What is your percentage in PU2 or PU second PUC? Sanju, I got only 56. Is it? I expected more. ಅವಾಗ ಸಂಜು ಹೇಳ್ತಾನೆ, ಇಫ್ ಐ ಹ್ಯಾಡ್ ಸ್ಟಡಿಡ್ ಹಾರ್ಡ್, ಅಗೇನ್ ಥರ್ಡ್ ಕಂಡೀಷನ್, ಪಾಸ್ಟ್ ಪರ್ಫೆಕ್ಟ್ ಅನ್ಸಿದೆ. ಇಫ್ ಐ ಹ್ಯಾಡ್ ಸ್ಟಡಿಡ್ ಹಾರ್ಡ್, ನಾನು ಚೆನ್ನಾಗಿ ಅಥವಾ ಹಾರ್ಡ್ ವರ್ಕ್ ಮಾಡಿದರೆ ಅಥವಾ ಸ್ಟಡಿ ಮಾಡಿದ್ದರೆ ಐ ಡ್ಯಾಶ್ ಸ್ಕೋರ್ಡ್ ಮೋರ್ ಮಾರ್ಕ್ಸ್, ನಾನು ಚೆನ್ನಾಗಿ ಸ್ಕೋರ್ ಮಾಡ್ತಿದ್ದೆ. ಥರ್ಡ್ ಕಂಡೀಷನ್ದಲ್ಲಿದೆ, ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಇದೆ, ಆಮೇಲೆ ಸ್ಕೋರ್ ಮಾಡ್ತಿದ್ದೆ ಅಂತ ಪಾಸಿಟಿವ್ ಅಂತ ನಮ್ಗೆ ಮೀನಿಂಗ್ ಆಗ್ತಾ ಇದೆ. ಸೊ ಇಲ್ಲಿ ಆನ್ಸರ್ ಎ ವುಡ್ ಹ್ಯಾವ್. ಸರಿ, ಓಕೆ. ನೆಕ್ಸ್ಟ್ ಕ್ವಶನ್ ಪೇಪರ್ಸಿಗೆ ಹೋಗೋಣ. ದಟ್ ಈಸ್ 2018 ಜೂನ್. ರಿಪೋರ್ಟರ್ ಮತ್ತು ಸತೀಶ್ ಅವರ ಮಧ್ಯದ ಮಾತು. ಸರ್, ವಾಟ್ ಮೇಡ್ ಯು ಚೂಸ್ ಆರ್ಟ್ಸ್ ಆಸ್ ಯುವರ್ ಕರಿಯರ್? ಅವಾಗ ಸತೀಶ್ ಅವ್ರು ಹೇಳ್ತಾರೆ, ಅಂದ್ರೆ ಸತೀಶ್ ಅಂದರೆ ಇಲ್ಲಿ ಸತೀಶ್ ಗುಜರಾಲ್ ಅಂತ ಅನ್ಕೋಬಹುದು. ಅವ್ರಿಗೆ ಆಫ್ಟರ್ ಸಕ್ಸಸ್ಫುಲ್ ಇನ್ ಹೀಸ್ ಕರಿಯರ್ ಬಹುಶಃ ರಿಪೋರ್ಟರ್ ಮಾಡ್ಕೊಳ್ಳೋಂಥದ್ದು ಇಮ್ಯಾಜಿನೇಷನ್ ಆಗಿ ಕ್ವಶನ್ ಪೇಪರ್ ಸೆಟ್ ಮಾಡುವಂಥ ಟೀಚರ್ಸ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಅವಾಗ ಹೇಳ್ತಾ ಇದ್ದಾರೆ, ನೀವು ಈಗ ಆರ್ಟ್ ಚೂಸ್ ಮಾಡ್ಲಿಕ್ಕೆ ಏನು ಕಾರಣ? ಅವಾಗ ಹೇಳ್ತಾರೆ, ಐ ವಾಸ್ ಲೆಫ್ಟ್ ವಿತ್ ನೋ ಅದರ್ ಚಾಯ್ಸ್, ನನಗೆ ಯಾವುದು ಬೇರೆ ಚಾಯ್ಸ್ ಇರಲಿಲ್ಲ. ಇಫ್ ಐ ಹ್ಯಾಡ್ ನಾಟ್ ಲಾಸ್ಟ್ ದ ಪವರ್ ಆಫ್ ಹಿಯರಿಂಗ್, ಇಫ್ ಐ ಹ್ಯಾಡ್ ನಾಟ್ ಲಾಸ್ಟ್, ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಥರ್ಡ್ ಕಂಡೀಷನ್. ನಾನು ಪವರ್ ಆಫ್ ಹಿಯರಿಂಗ್ ಅಂದರೆ ಕೇಳುವ ಶಕ್ತಿಯನ್ನು ಕಳ್ಕೊಳ್ಳದೆ ಇದ್ದಿದ್ದರೆ, ಕಳ್ಕೊಂಡಿರಲಿಲ್ಲಪ್ಪ, ಪಾಪ ಅವ್ರಿಗೆ ಕಿವಿ ತೊಂದರೆ ಆಯಿತು, ಪವರ್ ಆಫ್ ಹಿಯರಿಂಗ್ ಲಾಸ್ ಆಯಿತು, ಆರ್ಟ್ ಚಾಯ್ಸ್ ಮಾಡಿಕೊಂಡು ಒಳ್ಳೆ ಆರ್ಟಿಸ್ಟ್ ಆದರು. ಅವ್ರು ಹೇಳ್ತಾ ಇದ್ದಾರೆ, ನನಗೆ ಈ ಪವರ್ ಆಫ್ ಹಿಯರಿಂಗ್ ಲಾಸ್ ಆಗದೇ ಇದ್ದಿದ್ದರೆ ಐ ಡ್ಯಾಶ್ ಬಿಕಮ್ ಎನ್ ಆರ್ಟಿಸ್ಟ್. ಲಾಸ್ ಆಗಿರಲಿಲ್ಲ ಅಂದ್ರೆ, ಈಗ ಅವ್ರು ಆರ್ಟಿಸ್ಟ್ ಆಗಿದ್ದಾರೆ, ನನಗೆ ಲಾಸ್ ಆಗಿರಲಿಲ್ಲ ಅಂದ್ರೆ ನಾನು ಆರ್ಟಿಸ್ಟ್ ಆಗ್ತಿರ್ಲಿಲ್ಲ. ಐ ವುಡ್ ನಾಟ್ ಹ್ಯಾವ್ ಬಿಕಮ್ ಎನ್ ಆರ್ಟಿಸ್ಟ್. ಸೊ ಇಲ್ಲಿ ನೆಗೆಟಿವ್ ನಾಟ್ ಹ್ಯಾವ್, ಸಿ ಇಸ್ ದ ರೈಟ್ ಆನ್ಸರ್. ಅಂಡರ್ಸ್ಟ್ಯಾಂಡ್ ಮಾಡಲಾರ್ದೆ ಪರ್ಫೆಕ್ಟ್ ಆನ್ಸರ್ ಹಾಕೋದು ತುಂಬ ಕಷ್ಟ.
ಸರಿ, ನೆಕ್ಸ್ಟ್ ಕ್ವಶನ್ ಪೇಪರಿಗೆ ಹೋಗೋಣ. ಮಾರ್ಚ್ 2018 ನೇಬರ್ ಮತ್ತು ರಂಜಿತಾ ಇವರ ಮಧ್ಯದ ಮಾತು. ರಂಜಿತ್: ಹಾಯ್ ರಂಜಿತ್, ಡಿಡ್ ಯು ಗೆಟ್ ಅ ಸೀಟ್ ಇನ್ ದ ಕಾಲೇಜ್ ಯು ಡಿಸೈರ್ಡ್? ರಂಜಿತ್ ಹೇಳ್ತಾನೆ, ನೋ ಅಂಕಲ್, ಮೈ ಅಪ್ಲಿಕೇಶನ್ ವಾಸ್ ರಿಜೆಕ್ಟೆಡ್ ಡ್ಯೂ ಟು ಮೈ ಲೋ ಸ್ಕೋರ್ಸ್. ನಿನ್ನ ಕಾಲೇಜಿಗೆ ಅಪ್ಲಿಕೇಶನ್ ಹಾಕಿದ್ದಲ್ಲ, ಸೆಲೆಕ್ಟ್ ಆಯ್ತಾ, ಸೀಟ್ ಸಿಕ್ತಾ ಅಂತ ನೇಬರ್ ಕೇಳ್ತಾ ಇದ್ದಾರೆ. ಅವಾಗ ರಂಜಿತ್ ಹೇಳ್ತಾ ಇದ್ದಾನೆ, ನೋ ಅಂಕಲ್, ನಂದು ಅಪ್ಲಿಕೇಶನ್ ರಿಜೆಕ್ಟ್ ಆಯಿತು ಲೋ ಸ್ಕೋರ್ದಿಂದ. ಆವಾಗ ಅಂಕಲ್ ಅಥವಾ ನೇಬರ್ ಹೇಳ್ತಾ ಇದ್ದಾರೆ, ಐ ಆಮ್ ಸಾರಿ ಟು ಹಿಯರ್ ದಿಸ್. ಇಫ್ ಯು ಹ್ಯಾಡ್, ಇಲ್ಲಿದೆ ವಾಕ್ಯ, ನೀವು ರಿಪೀಟೆಡ್ ಆಗಿ ಗಮನ ಕೊಡಬೇಕಾಗಿರುವಂಥ ಸೆಂಟೆನ್ಸ್. ಇಫ್ ಯು ಹ್ಯಾಡ್ ವರ್ಕ್ಡ್ ಹಾರ್ಡರ್, ನೀನು ಚೆನ್ನಾಗಿ ಅಭ್ಯಾಸ ಮಾಡಿದ್ದರೆ, ಯು ಡ್ಯಾಶ್ ಗಾಟ್ ಅ ಸೀಟ್ ಇನ್ ದ ಕಾಲೇಜ್, ನಿನಗೆ ಸೀಟ್ ಸಿಕ್ತಿತ್ತು. ನೀನು ಚೆನ್ನಾಗಿ ಅಭ್ಯಾಸ ಮಾಡಿಲ್ಲ, ನಿಂಗೆ ಪಾಪ ಸೀಟ್ ಸಿಗಲಿಲ್ಲ. ಮುಗಿದಾದ್ಮೇಲೆ ಹೇಳ್ತಾ ಇದ್ದಾರೆ, ಅಂಕಲ್, ನೀನು ಚೆನ್ನಾಗಿ ಅಭ್ಯಾಸ ಮಾಡಿದರೆ, ಹಾರ್ಡ್ ವರ್ಕ್ ಮಾಡಿದರೆ ನಿಂಗೆ ಸೀಟ್ ಸಿಕ್ತಿತ್ತು. ಪಾಸಿಟಿವ್ ಆನ್ಸರ್ ಬರ್ತಾ ಇದೆ. ಸೊ ಸಿ ವುಡ್ ಹ್ಯಾವ್ ಇಸ್ ದ ರೈಟ್ ಆನ್ಸರ್. ಥರ್ಡ್ ಕಂಡೀಷನ್ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಇದೆ, ಆಮೇಲೆ ಪಾಸಿಟಿವ್ ಮೀನಿಂಗ್ ಬರ್ತಾ ಇದೆ. ಸೊ ವುಡ್ ಹ್ಯಾವ್ ಇಸ್ ದ ರೈಟ್ ಆನ್ಸರ್. ಭಾಳಷ್ಟು ಜನ ಸ್ಟೂಡೆಂಟ್ಸಿಗೆ ಆಗೋದಿದೆ ಕನ್ಫ್ಯೂಷನ್. ಸರ್, ನಮಗೆ ವುಡ್ ಹ್ಯಾವ್, ವುಡ್ ನಾಟ್ ಹ್ಯಾವ್ ಎರಡೂ ಇದ್ದಾಗ ಯಾವುದು ಹಾಕ್ಬೇಕು ಸರ್ ಅಂತ ಅವೆರಡರಲ್ಲಿ 4 ಆಪ್ಷನ್ಸಲ್ಲಿ 2 ಕ್ಲಿಯರ್ ಮಾಡ್ಕೊಂಡು ಬಿಡ್ತಾರೆ ಪಟ್ಟಂತ. ಇನ್ನು 2 ಅಷ್ಟೇ ಅವ್ರಿಗೆ ಕನ್ಫ್ಯೂಷನ್ ಆಗೋದು. ಬಟ್ ನಾ ಇಷ್ಟು ಕ್ವಶನ್ ಪೇಪರ್ಸ್ ಬಿಡಿಸ್ತಾ ಅದ್ರ ಎಕ್ಸ್ಪ್ಲೇನ್ ಮಾಡ್ತಾ ವುಡ್ ಹ್ಯಾವ್ ಬಂದಂಥ ಎಕ್ಸಾಂಪಲ್ಸು ತೋರಿಸ್ತಾ ಇದ್ದೀನಿ, ವುಡ್ ನಾಟ್ ಹ್ಯಾವ್ ಬಂದಿರುವಂಥ ಎಕ್ಸಾಂಪಲ್ಸು ಸಹಿತ ನೋಡ್ತಾ ಇದ್ದೀರಿ. ಹೇಗೆ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಆನ್ಸರ್ ಮಾಡ್ತಾ ಇದ್ದೀನಿ ಅಂತ ಇಷ್ಟು ಕ್ವಶನ್ ಪೇಪರ್ಸ್ ನೀವು ಸಾಲ್ವ್ ಮಾಡಿದ್ರೆ ಸಾಕು, ಡೆಫಿನೆಟ್ ಎಕ್ಸಾಮ್ದಲ್ಲಿ 1 ಮಾರ್ಕ್ ನೀವು ತೆಗಿತೀರಾ ವಿತೌಟ್ ಎನಿ ಫಿಯರ್. ಸರಿ, 2017 ಜೂನ್ 13ನೇ ಕ್ವಶನ್ ಪೇಪರ್ಗೆ ಬರ್ತಾ ಇದ್ದೀವಿ. ಮದರ್ ಮತ್ತು ರೀನಾ ಮಧ್ಯದ ಮಾತು. ರೀನಾ: ವೈ ಹ್ಯಾವ್ ಯು ಸ್ಕೋರ್ಡ್ ಲೆಸ್ ಇನ್ ಮ್ಯಾಥ್ಸ್ ಸಬ್ಜೆಕ್ಟ್? ರೀನಾ ಹೇಳ್ತಿದ್ದಾರೆ, ಸಾರಿ ಮಾಮ್, ಐ ಕುಡ್ ನಾಟ್ ಅಂಡರ್ಸ್ಟ್ಯಾಂಡ್ ಮ್ಯಾಥ್ಸ್ ಪ್ರಾಪರ್ಲಿ. ನಾನು ಸರಿಯಾಗಿ ಅಂಡರ್ಸ್ಟ್ಯಾಂಡ್ ಆಗಿಲ್ಲ ನನಗೆ. ಮದರ್ ಹೇಳ್ತಾರೆ, ಇಫ್ ಯು ಹ್ಯಾಡ್ ಅಟೆಂಡೆಡ್ ರೆಮಿಡಿಯಲ್ ಕ್ಲಾಸಸ್, ನೀನು ರೆಮಿಡಿಯಲ್ ಕ್ಲಾಸಸ್ ಅಟೆಂಡ್ ಆಗಿದ್ದರೆ, ಯು ಡ್ಯಾಶ್ ಅಂಡರ್ಸ್ಟುಡ್ ಮ್ಯಾಥ್ಸ್ ವೆಲ್. ನೀನು ರೆಮಿಡಿಯಲ್ ಕ್ಲಾಸಸ್ ಅಟೆಂಡ್ ಆಗಿದ್ರೆ ಅಂಡರ್ಸ್ಟ್ಯಾಂಡ್ ಆಗ್ತಿದ್ವು ಅಂತ ಪಾಸಿಟಿವ್ ಆನ್ಸರ್ ಬರ್ತಾ ಇದೆ. ಥರ್ಡ್ ಕಂಡೀಷನ್ದಲ್ಲಿ ಇದೆ, ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಇದೆ. ಸೊ ವುಡ್ ಹ್ಯಾವ್ ಇಸ್ ದ ರೈಟ್ ಆನ್ಸರ್. ನೋಡಿ, ನಾನು ಎಷ್ಟು ನೇರವಾಗಿ ಹೇಳ್ತಾ ಇದ್ದೀನಿ ಅಂದ್ರೆ 4 ಆಪ್ಷನ್ಸ್ಗಳನ್ನು ಓದ್ತಾನೆ ಇಲ್ಲ, ಹೀಗೆ ಬರ್ತದಂತ ಹೇಳ್ತಾ ಇದ್ದೀನಿ ಅಂತಂದರೆ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಮೈ ಎಕ್ಸ್ಪ್ಲನೇಷನ್ ಆರ್ ಯು ಕ್ಯಾನ್ ಜಸ್ಟ್ ರಿಯಲೈಸ್ ದ ಟ್ರುತ್. ನೆಕ್ಸ್ಟ್ ಏಪ್ರಿಲ್ 2017 14ನೇ SSLC ಬೋರ್ಡ್ದ ಕ್ವಶನ್ ಪೇಪರ್ಸ್ ನೋಡ್ತಾ ಇದ್ದೀವಿ. ರಮೇಶ್ ಮತ್ತು ರವಿ ಮಧ್ಯದ ಮಾತು. ಮೇ ಐ ನೋ ದ ಕರೆಕ್ಟ್ ರೀಸನ್? ರವಿ ಹೇಳ್ತಾನೆ, ಐ ಡೋಂಟ್ ಹ್ಯಾವ್ ವೆಹಿಕಲ್ ಟು ಟೇಕ್ ಮೈ ಡ್ಯಾಡ್ ಟು ದ ಹಾಸ್ಪಿಟಲ್, ದಟ್ಸ್ ಇಟ್. ಅವಾಗ ರಮೇಶ್ ಹತ್ರ, ಇಸ್ ಇಟ್? ಇಫ್ ಯು ಹ್ಯಾಡ್ ಟೋಲ್ಡ್ ಮೀ ಅರ್ಲಿಯರ್, ನೀನು ಮುಂಚೆ ನಂಗೆ ಹೇಳಿದರೆ, ಐ ವುಡ್ ಹ್ಯಾವ್ ಅ ವೆಹಿಕಲ್, ಐ ವುಡ್ ಹ್ಯಾವ್. ನೋಡಿ, ಇಲ್ಲಿ ಒಂದೇನು ವಿಶೇಷ ಇದೆ ಅಂದರೆ ಹೆಲ್ಪಿಂಗ್ ವರ್ಬ್ ಪ್ಲಸ್ ವರ್ಬನ್ನು ಕೊಟ್ಟಿದ್ದಾರೆ, ಅವರೇ ವರ್ಬನ್ನು ಕೊಟ್ಟಿದ್ದಾರೆ. ಇದೊಂದು ಸ್ವಲ್ಪ ಸ್ಪೆಷಲ್ ಇದೆ ಇಷ್ಟು ಕ್ವಶನ್ ಪೇಪರ್ಸ್ಗಳಲ್ಲಿ. ಮುಂಚೆನಿತ್ತು ವುಡ್ ಹ್ಯಾವ್, ವುಡ್ ನಾಟ್ ಹ್ಯಾವ್ ಅಷ್ಟೇ ನಮ್ಗೆ ಗೊತ್ತಾಗ್ತಿತ್ತು. ಈಗ ವಿತ್ ವರ್ಬ್ ಇದೆ, ಅಂದರೆ ಈ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಜೊತೆಗೆ ಮುಂದೆಲಿ ವುಡ್ ಹ್ಯಾವ್, ವುಡ್ ನಾಟ್ ಹ್ಯಾವ್ V3 ಫಾರ್ಮ್ ಬರಬೇಕು. ಸರಿ, ನೀನು ಮುಂಚೆ ಹೇಳಿದರೆ ಇಫ್ ಯು ಹ್ಯಾಡ್ ಟೋಲ್ಡ್ ಮಿ ಅರ್ಲಿಯರ್ ಐ ವುಡ್ ಹ್ಯಾವ್ ಅರೇಂಜ್ಡ್ ಅ ವೆಹಿಕಲ್, ಐ ವುಡ್ ಹ್ಯಾವ್ ಅರೇಂಜ್ಡ್. ನೋಡಿ, V3 ಫಾರ್ಮ್ ಬರಬೇಕು. ಸೊ ಹಿಯರ್ ವುಡ್ ಹ್ಯಾವ್ ಅರೇಂಜ್ಡ್, ದಿಸ್ ಈಸ್ ದ ರೈಟ್ ಆನ್ಸರ್. ಓಕೆ, ನೋಡಿ, ಒಂದೊಂದು ಕ್ವಶನ್ ಪೇಪರ್ಸ್ ನೋಡಿದಾಗ ಎಕ್ಸಾಮ್ದಲ್ಲಿ ಯಾವ್ಯಾವ ರೀತಿ ಕೇಳ್ಬೋದು ಅಂತ ಒಂದು ಸಣ್ಣ ಅಂಡರ್ಸ್ಟ್ಯಾಂಡಿಂಗ್ ಆಗ್ತದೆ. ಓಕೆ, 2016ದಲ್ಲಿ ಇದನ್ನ ಕೇಳಿಲ್ಲ. 2015ದಲ್ಲಿ ಅಂದರೆ 15ನೇ ಕ್ವಶನ್ ಪೇಪರ್ ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಇದು ಲಾಸ್ಟ್ ಕ್ವಶನ್ ಪೇಪರ್ SSLC ಬೋರ್ಡ್ದು. ಮೀನಾ ಮತ್ತು ರೀನಾ ಇವ್ರ ಮಧ್ಯದ ಮಾತು. ಯು ಲುಕ್ ಸ್ಯಾಡ್, ವೈ ಆರ್ ಯು ವರಿಡ್ ರೀನಾ? ಅವಾಗ ರೀನಾ ಹೇಳ್ತಾ ಇದ್ದಾರೆ, ಐ ಡಿಡೆಂಟ್ ಗೆಟ್ ಅ ಸೀಟ್ ಇಫ್ ಐ ಹ್ಯಾಡ್ ವರ್ಕ್ಡ್ ಹಾರ್ಡ್, ನಾನು ಹಾರ್ಡ್ ವರ್ಕ್ ಮಾಡಿದ್ದಾರೆ. ಇಫ್ ಐ ಹ್ಯಾಡ್ ವರ್ಕ್ಡ್ ಹಾರ್ಡ್ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಇದೆ, ಥರ್ಡ್ ಕಂಡೀಷನ್ದಲ್ಲಿದೆ. ಐ ಡ್ಯಾಶ್ ಗಾಟ್ ಅ ಸೀಟ್ ಇನ್ ದ ಕಾಲೇಜ್ ಆಫ್ ಅ ಫ್ಯಾಷನ್ ಡಿಸೈನ್, ನನಗೆ ಕಾಲೇಜ್ ಆಫ್ ಫ್ಯಾಷನ್ ಡಿಸೈನ್ದಲ್ಲಿ ಸೀಟ್ ಸಿಕ್ತಿತ್ತು. ಥರ್ಡ್ ಕಂಡೀಷನ್ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್. ಸೊ
ಪಾಸಿಟಿವ್ ಮೀನಿಂಗ್ ಇದೆ. ಸೊ ಹೀಗಾಗಿ ವುಡ್ ಹ್ಯಾವ್. ಕೆಲವು ಸ್ಟೂಡೆಂಟ್ಸಿಗೆ ಕನ್ಫ್ಯೂಷನ್, ಏನು ಸರ್ ಪಾಸಿಟಿವ್ ಮೀನಿಂಗ್ ಅಂತ ಇದ್ದೀರಿ ಏನೋ ಹೇಗೆ ಅಂತ ಅನ್ಕೊಂಡು. ಸೊ ಈ ವಿಡಿಯೋನ ಮತ್ತೊಮ್ಮೆ ನೋಡಿ, ಬೇಕಿದ್ರೆ ಒಂದು 2 ಬಾರಿ ನೋಡಿದಾಗ ನಿಮಗೆ ನಾನು ಎಕ್ಸ್ಪ್ಲೇನ್ ಮಾಡಿದ್ದು ಹೇಗೆ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಂತ ಡೈಲಾಗ್ಸ್ ಎಲ್ಲ ಹೇಳ್ತಾ, ಅದು ಕನ್ನಡ ಮೀನಿಂಗ್ದಲ್ಲಿ ಹೇಳ್ತಾ, ಎಲ್ಲ ಕನ್ನಡ ಮೀಡಿಯಂ, ಇಂಗ್ಲೀಷ್ ಮೀಡಿಯಂ, ವೆರಿ ವೆರಿ ಸಿಂಪಲ್ ಸ್ಟೂಡೆಂಟ್ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಮೈ ಎಕ್ಸ್ಪ್ಲನೇಷನ್ ಆ್ಯಂಡ್ ಯು ವಿಲ್ ಗೆಟ್ ಗುಡ್ ಮಾರ್ಕ್ಸ್ ಇನ್ ದ ಎಕ್ಸಾಮ್. ಸೊ ಕ್ರಸ್ಟ್ is the best book. You can have it for scoring good marks. Okay, thank you.